ಅಂಗವಾಗಿ ನಮ್ಮ ಮೌಲಾನಾ ಆಜಾದ್ ಮಾದರಿ ಶಾಲೆಯಲ್ಲಿ ಭರದಿಂದ ಈ ಒಂದು ಪೂರ್ವ ಸಿದ್ಧತೆ ನಡೆದಿದೆ. ಮೊದಲನೇದಾಗಿ ಈ ಒಂದು ಭಾರತದ ನಕ್ಷೆಯ ರೂವಾರಿಗಳಂತ ನಮ್ಮ ಶಾಲೆಯ ಕ್ರಿಯಾಶೀಲ ಸಮಾಜ ವಿಜ್ಞಾನ ಶಿಕ್ಷಕರಂತ ಶ್ರೀಯುತ ಮಲಯ ಸರ್ ಅವರಲ್ಲಿ ಈ ಒಂದು ತಯಾರಿ ಹೇಗೆ ನಡೆದಿದೆ ಅನ್ನೋದ್ರ ಬಗ್ಗೆ ಫೀಡ್ಬ್ಯಾಕ್ ತಗೊಳ್ಳೋಣ. ಸರ್, ಏನು ಅನಿಸ್ತಾ ಇದೆ 72ನೇ ಗಣರಾಜ್ಯೋತ್ಸವದ ಬಗ್ಗೆ? ಸರ್, 72ನೇ ಗಣರಾಜ್ಯೋತ್ಸವ ಬಗ್ಗೆ ತುಂಬ ಖುಷಿ ಇದೆ. ಇವತ್ತು ನಮ್ಮ ಮಕ್ಕಳೆಲ್ಲ ಸೇರಿ ಸರ್, ನಮ್ಮ ಪ್ರಭಾರಿ ಮುಖ್ಯ ಗುರುಗಳಾದಂಥ ಮಹೇಶ್ ಸರ್ ಇವರು ಮೇಘಶ್ಯಾಮ್ ಸರ್ ರೀ ತಮ್ಮ ತಯಾರಿ ನೋಡಿದ್ರೆ ನಾವು ಸರ್ ಇವ್ರ ನೇತೃತ್ವದಲ್ಲಿ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಮೊದಲಿಗೆ ನಮ್ಮ ಮಕ್ಕಳೆಲ್ಲ ಸೇರಿ ರಂಗೋಲಿ ಹಾಕೋ ಕೆಲಸ. ಸರ್, ನಮ್ಮ ಪಿ ಟಿ ಸರ್ ನೇತೃತ್ವದಲ್ಲಿ ಭಾರತ ಮಾತೆಗೆ ಚಿತ್ರ ಬಿಡಿಸಿ ಅದಕ್ಕೆ ಬಣ್ಣ ತುಂಬೋ ಕೆಲಸ. ಅದ್ರ ಜೊತೆಗೆ ಸರ್ ಬಲೂನ್ಸನ್ನು ಕಟ್ಟೋದು ಮತ್ತು ಧ್ವಜದ ಬಣ್ಣಗಳನ್ನು ಕಟ್ಟೋದು ತುಂಬ ಚೆನ್ನಾಗಿ ನಡೆದಿದೆ ಸರ್. ಚೆನ್ನಾಗಿ ನಡೆದಿದೆ ಸರ್. ಹಾಂ ಸರ್. ಹಾಗೆ ಈ ಒಂದು 72ನೇ ಗಣರಾಜ್ಯೋತ್ಸವದ ತಾಲೂಕಾ ಧ್ವಜಾರೋಹಣದ ಒಂದು ಪೂರ್ವ ಸಿದ್ಧತೆಯ ಮೇಲ್ವಿಚಾರಣೆಯನ್ನು ನಮ್ಮ ಶಾಲೆಯ ಅಧ್ಯಕ್ಷರಾದಂಥ ಶ್ರೀ ಚಂದ್ರಶೇಖರ್ ಅವರು ವಹಿಸಿಕೊಂಡಿದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಸಂಗತಿ. ಈ ಒಂದು ಸಂಗತಿ ಕುರಿತಾಗಿ ನಮ್ಮ ಚಂದ್ರಶೇಖರ್ ಸರ್ ಅವರು ತಮ್ಮ ಅಭಿಪ್ರಾಯ ಸರ್? ಇವತ್ತಿನ ದಿನ ಹೇಳಬೇಕಂದ್ರೆ ತುಂಬ ಖುಷಿಯಾದಂಥ ವಿಚಾರ. ತಹಸೀಲ್ದಾರ್ ಮಟ್ಟದಂಥ ದೇಸಾಯಿ ಸರ್ ಅವರು ನೇತೃತ್ವದಲ್ಲಿ ಹಾಗೂ ಕ್ರೀಡಾಂಗಣದ ಉಸ್ತುವಾರಿಯನ್ನು ಇವತ್ತು ನಮಗೆ ಕೊಟ್ಟಿರೋದು ಭಾಳ ತುಂಬ ಸಂತೋಷದ ವಿಚಾರ. ಟಿಪೋ ಸಾಹೇಬರ ಒತ್ತಾಯದ ಮೇರೆಗೆ ಹಾಗೂ ನಮ್ಮ ದೈಹಿಕ ಶಿಕ್ಷಣ ಬಳಗದಿಂದ ಇವತ್ತು ನಮ್ಮ ತಾಲೂಕು ಕ್ರೀಡಾಂಗಣದಲ್ಲಿ ಮತ್ತು ತಹಸೀಲ್ ಆಫೀಸಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿಕೊಡಲು ಇವತ್ತು ನಮಗೆ ಆಹ್ವಾನ ಬಂದಿದೆ. ಅದು ತುಂಬ ಸಂತೋಷ ವಿಚಾರ. ಹಾಗೂ ನಮ್ಮ ಶಾಲೆಯ ವಿಚಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ನಮ್ಮ ಶಿಕ್ಷಕರ ಒಂದವೂ ಸಹಿತ ಭಾಳ ಖುಷಿಯನ್ನು ಕೊಡುವಂಥ ವಿಚಾರ. ಯಾಕಂದರೆ ಎಲ್ಲರೂ ಸೇರಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇವತ್ತು ಧ್ವಜಾರೋಹಣವನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲೊಂದು ಹೇಳ್ಬೇಕಂದ್ರೆ ಮಕ್ಕಳು ಬೆಳಗಿನ ಜಾವದಲ್ಲಿ ಚಳಿಯನ್ನು ಲೆಕ್ಕಿಸದೆ ಇವತ್ತು ಶಾಲೆಗೆ ಬಂದು ಇವತ್ತು ವರ್ಕ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾದಂಥ ವಿಚಾರ. ಧನ್ಯವಾದಗಳು ಸರ್. ಥ್ಯಾಂಕ್ಸ್ ಸರ್. ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸತಕ್ಕಂತಹ ನಮ್ಮ ಶಾಲೆಯ ಶ್ರೀಯುತ ಮೇಘಶ್ಯಾಮ್ ಕಮಾರ್ ಸರ್ ಅವರ ಈ ಒಂದು ಗಣರಾಜ್ಯೋತ್ಸವದ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನ ಸರ್ ಹೇಗೆ ಅನಿಸ್ತಾ ಇದೆ? ಈ ಫೀಲಿಂಗು ಸತತ 3ನೇ ಬಾರಿ ನೀವು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದೀರಿ, ಹೇಗೆ ಅನಿಸ್ತಾ ಇದೆ ಸರ್? ಆರಂಭವಾದ ಈ ಶಾಲೆಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಹ್ಯಾಟ್ರಿಕ್ ಧ್ವಜಾರೋಹಣ ಮಾಡತಕ್ಕಂಥ ಒಂದು ಅಭೂತಪೂರ್ವ ಸಾಧನೆ ಮತ್ತು ಆ ಒಂದು ಅವಕಾಶ ಅದೃಷ್ಟ ನಿಮಗೆ ಸಿಕ್ಕಿದೆ. ಇದ್ರ ಬಗ್ಗೆ ಏನಂತೀರಿ ಸರ್? ಇದ್ರ ಬಗ್ಗೆ ನಮ್ಮ HM ಸರ್, ಆಮೇಲೆ ನಮ್ಮ ಹಿಂದೆ ಬಂದ ಸೀನಿಯರ್ ಅವರಿಂದ ನಾವೆಲ್ಲ ಆಗಿದೆ. ಅವರು ಮಾಡ್ತಿದ್ರು ಅಂದ್ರೆ ನಾವು ಮಾಡ್ತಿದ್ದಿಲ್ಲ. ಈಗ ನಮ್ಮ ಮೌಲಾನಾ ಆಜಾದ್ ಮಾದರಿ ಶಾಲೆ ಸಿನ್ನೂರಿನಲ್ಲಿ ಯಾವುದೇ ರಾಷ್ಟ್ರೀಯ ಹಬ್ಬಗಳಾಗಲಿ ಬಹಳ ವಿಜೃಂಭಣೆಯಿಂದ ನೆರವೇರುತ್ತದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮೆಲ್ಲ ಶಿಕ್ಷಕರ ಸಹಕಾರ ಹಾಗೆ ವಿದ್ಯಾರ್ಥಿಗಳ ಉತ್ಸಾಹ. ಸೊ ಇಂದಿನ ದಿನ ಈ ಒಂದು ಬೆಳಗಿನ ಜಾವ 5:30ಕ್ಕೆ ನಮ್ಮ ವಿದ್ಯಾರ್ಥಿಗಳು ಬಂದು ಈ ಒಂದು ಕಾರ್ಯಕ್ರಮದ ತಯಾರಿಯಲ್ಲಿ ತೊಡಗಿಕೊಂಡಿದ್ದಾರೆ. ಈಗ ಈ ವಿದ್ಯಾರ್ಥಿಗಳು ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿನಿಯರು ರಂಗೋಲಿಯನ್ನು ಹಾಕ್ತಕ್ಕಂತಹ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ. ಆ ಒಂದು ವಿದ್ಯಾರ್ಥಿಗಳನ್ನು ತಮ್ಮ ಅನಿಸಿಕೆಗಳನ್ನು ಕೇಳೋಣ. ಮೊದಲನೇದಾಗಿ ಏನು ಅನಿಸ್ತಾ ಇದೆ ಸರ್? ತುಂಬ ಖುಷಿ ಅನಿಸ್ತಾ ಇದೆ. 4 ವರ್ಷದಿಂದ ಹಿಂಗೆ ಮಾಡ್ತಿದ್ದೀವಿ. ಹೌದು. ಈಗ ನಮ್ಮ ಶಾಲೆಯ ಅಧ್ಯಕ್ಷರಂತ ಶ್ರೀಯುತ ಚಂದ್ರಶೇಖರ್ ಸರ್ ಅವರು ಈ ಒಂದು ಧ್ವಜಾರೋಹಣದ ಒಂದು ಪೂರ್ವ ತಯಾರಿಯ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸರ್, ನಿಮ್ಮದು ಎಷ್ಟನೇ ವರ್ಷದ ಈ ಒಂದು ಪೂರ್ವ ಸಿದ್ಧತೆಯ? ಸರ್, ಇದು ಎಷ್ಟು ಧ್ವಜಾರೋಹಣಕ್ಕೆ ನೀವು ಪೂರ್ವ ಸಿದ್ಧತೆಯ ಒಂದು ಕಾರ್ಯವನ್ನು ಆ ಒಂದು 8 ವರ್ಷ ಆಯಿತು ನೋಡಿ ಸರ್. 8 ವರ್ಷ ಆಯಿತು ನಾನು ಧ್ವಜಾರೋಹಣವನ್ನು ಮಾಡ್ತಾ ಇರೋದು. ಯಾಕಂದ್ರೆ ಧ್ವಜಾರೋಹಣ ಮಾಡಬೇಕಾದ್ರೆ ಅದು ಶಿಸ್ತುಬದ್ಧವಾಗಿ ಇರಬೇಕು. ಹೌದು. ಯಾಕಂದ್ರೆ ನಾವು ಕೆಲವೊಂದು ಸಲ ಏನು ಮಾಡ್ತಾರೆ, ಧ್ವಜ ಕಟ್ಟುವಾಗ ಏರುಪೇರಾಗೋದು ಮಾಡ್ತಾರೆ. ಆ ರೀತಿ ಆಗುವಂಥ ಕೆಲಸಗಳನ್ನು ಮಾಡಬಾರ್ದು. ಯಾಕಂದ್ರೆ ಧ್ವಜಾರೋಹಣ ಮಾಡಬೇಕಾದ್ರೆ ಶಿಸ್ತು ಕ್ರಮವನ್ನು ಯಾವ ಕಡೆ ಕಟ್ಟಬೇಕಂದ್ರೆ ಫಸ್ಟ್ ಆಫ್ ಆಲ್ ರಿಂಗ್ಲಿಂದ ರಿಂಗಿನ ಒಳಗಡೆಯಿಂದ ಯಾವ ದಾರ ಬರುತ್ತೆ ಆ ದಾರಕ್ಕೆ ಕೇಸರಿಯನ್ನು ಕಟ್ಟುವಂಥ ಕೆಲಸ ಮಾಡಬೇಕು. ಬಲಗಡೆ ಬರುವಂಥ ದಾರ ಯಾವುದಿದೆ ಅದು ಕೇಸರಿಯನ್ನು ಕಟ್ಟುವಂಥ ಕೆಲಸ ಮಾಡಬೇಕು. ತದನಂತರ ಕೆಳಗೆ ಉಳಿದಿರುವಂಥ ದಾರಕ್ಕೆ ಅದು ಗ್ರೀನ್ ಅನ್ನು ಕಟ್ಟುವಂಥ ಕೆಲಸ ಮಾಡಬೇಕು. ಯಾವ ರೀತಿ ಅಂತ ನಾನು ಮುಂದ್ಸಲ ಡೆಮೋ ಮಾಡಿ ತೋರಿಸ್ತೀನಿ, ನೀವು ಸಹಿತ ನೋಡ್ಬೋದು. ಬಂದಂತ ಬಲಗಡೆ ದಾರಕ್ಕೆ ಏನ್ ಮಾಡ್ಬೇಕಂದ್ರೆ ಕೇಸರಿಯನ್ನ ಕಟ್ಟುವಂತ ಕೆಲಸ ಮಾಡ್ಬೇಕು. ಇದು ರಿಂಗ್ ಇದೆ, ಆ ಕುಣಿಕೆ ಹಾಕುವಂತ ಗಂಟನ್ನ ಆಗ್ಬೇಕು. ಯಾಕಂದ್ರೆ ಮೇಲೆ ಹೋಗ್ತಾ ಲೂಸ್ ಆಗಬಾರ್ದು. ಇನ್ನೊಂದು ಏನಂದ್ರೆ ಬೈ ಚಾನ್ಸ್ ಮಿಸ್ ಆಗಿ ಕೆಳಗಡೆ ಬಿತ್ತಂದ್ರೆ ಅದು ಬಹಳ ಅವಮಾನ ಆಗುವಂತ ಕೆಲಸ ಆಗ್ತದೆ. ಕೇಸರಿಯನ್ನ ಕಟ್ಟಿದ್ದಾಯ್ತು. ತದನಂತರ ಇಲ್ಲಿ ಕೆಳಗಿರೋದು ಇದಕ್ಕೆ ಯಾವ್ದು ಕಟ್ಟಬೇಕಂದ್ರೆ ಗ್ರೀನ್ ಅನ್ನ ಕಟ್ಟಬೇಕು. ರಿಂಗ್ಲಿಂದ ಬಲಗಡೆಯಿಂದ ಬಂದೋದಕ್ಕೆ ಕೇಸರಿನ ಕಟ್ಟಿದ್ವಿ, ಕೆಳಗಡೆ ಇರೋದಕ್ಕೆ ಗ್ರೀನ್ ಅನ್ನ ಕಟ್ಟಿದ್ವಿ. ಇವಾಗ ಫ್ಲಾಗ್ ಅನ್ನ ಯಾವ ರೀತಿ ಫೋಲ್ಡ್ ಮಾಡ್ಬೇಕು ಒಂದ್ಸಲ ಹೇಳ್ಕೊಡ್ತೀವಿ ನೋಡಿ. ಬರೀ ಸರ್, ಮುಂದೆ ಬನ್ನಿ. ಇಲ್ಲಿ ಬರೀ ಸರ್. ಇಲ್ಲಿ ಈ ರೀತಿ ಆಕಾರ ಕೆಳಗೆ ಸರ್ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೋಬೇಕು. ಮೊದಲನೇದಾಗಿ ಕೇಸರಿಯನ್ನ ವೈಟ್ ಮೇಲೆ ಫೋಲ್ಡ್ ಮಾಡಬೇಕು ಫಸ್ಟ್. ಓಕೆ, ಅದು ಸರಿಯಾದ ರೀತಿಯಲ್ಲಿ ಫೋಲ್ಡ್ ಮಾಡಬೇಕು. ಮಾಡಿರಾ? ನೆಕ್ಸ್ಟ್ ಗ್ರೀನ್ ಅನ್ನ ಡೌನ್ ಮಾಡಬೇಕು. ಇಲ್ಲೇ ಕೆಳಗಡೆ ಗ್ರೀನ್ ಅನ್ನ ಇವಾಗ ಏನು ಸ್ಟ್ರೇಟ್ ಆಗಿ ಆಯ್ತಾ? ಇದನ್ನ ಯಾವ ರೀತಿ ಫೋಲ್ಡ್ ಮಾಡ್ಕೊಂಡು ಹೋಗ್ಬೇಕು ನೋಡಿ. ಮುಂದೇದಾಗಿ ಫಸ್ಟ್ ಈ ರೀತಿ ಫೋನ್ ಮಾಡ್ಕೊಂಡು ಅಪ್ ಡೌನ್ ಎರಡು ರೀತಿಯಲ್ಲಿ ಮಾಡ್ಕೊಂಡು ಹೋಗಿ ನೋಡಿ. ಅಪ್ ಡೌನ್ ನೈಸ್ ಆಯ್ತಾ? ಓಕೆ ನೋಡಿ, ಈಗ ಏನಾಯ್ತು, ಈಗ ಕೇಸರಿ
ಮೇಲೆ ಇದೆ ಕಟ್ಟಿದ್ದು, ಗ್ರೀನ್ ಕೆಳಗಡೆ. ಕೆಳಗಡೆ, ಈ ರೀತಿ ಫೋಲ್ಡ್ ಮಾಡಿದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನ ಗಂಟುಗಳು ಯಾವ ರೀತಿ ಆಗಬೇಕು, ಮೇಲೆ ಫ್ಲಾಗ್ ಹೋಗ್ತಾ ಹೋಗ್ತಾ ಗಂಟು ಹುಚ್ಚಲ್ಲ ಕೆಲವೊಂದ್ಸಲ, ಯಾವ ರೀತಿ ಗಂಟುಗಳನ್ನ ಹಾಕುವಂತ ಕೆಲಸ ಮಾಡಬೇಕು ಅಂದ್ರೆ ಇದರಲ್ಲಿ ಈ ರೀತಿ ಲೂಸ್ ಆಗ್ತಾ ಇರೋ ದಾರ ಅಂದಮೇಲೆ ಈ ಗಂಟು ಅವಶ್ಯಕತೆ ಇಲ್ಲ ಅಂದಾಗ ಇನ್ನೊಂದು ನೋಡ್ಬೇಕು ಗಂಟನ್ನು ಹಾಕುವಂತ ಕೆಲಸ ನೋಡಿ. ಒಂದು ಸಲ ತಿರುವಂತ ಕೆಲಸ, ಒಂದು ಸಲ, 2 ಸಲ ಹಾಕಿ ನೋಡಿ ಸರ್. ಇದು ಒಳಗಡೆ ಸೇಮ್ ತಗೋಬೇಕು. ಓಕೆ ಓಕೆ ಓಕೆ. ಯಾಕಂದರೆ ಇದು ದಾರ ಸ್ಮೂತ್ ಇಲ್ಲ, ಬೇಗ ಉಸ್ತಾ ಇದೆ. ಇನ್ನೊಂದು ಸಮಸ್ಯೆ, ಇನ್ನು ಈ ಗಂಟೆ ತಗೊಂಡು ಈ ರೀತಿ ಗಂಟೆ ಹಾಕೋದ್ರಿಂದ ಏನಾಗ್ತದೆ ಅಂದರೆ ನೀವು ಹುಚ್ಚಲ್ಲ ಫ್ಲಾಗ್ ಇದು. ಈಗ ನೋಡಿ ಫ್ಲಾಗ್ ಹುಚ್ಚುತ್ತಾ, ಎಲ್ಲಿವರೆಗಾದ್ರೂ ಹೇಳಿ ನೋಡಿ, ಇದನ್ನ ಹೇಳಿದ್ರೆ ಎಲ್ಲಿವರೆಗಾದ್ರೂ ಹೇಳಿ ಏನೂ ಆಗಲ್ಲ ಫ್ಲಾಗ್. ಈ ರೀತಿ ಗಂಟೆ ಹಾಕಿದಾಗ ನಾವು ನಾರ್ಮಲ್ ಆಗಿ ಗಂಟೆ ಹಾಕಿದಾಗ ಅದು ಈಗ ತೋರಿಸಿದಿನಲ್ಲ, ಅದು ನಡಬರ್ಕ ಫ್ಲಾಗ್ ಹುಚ್ಚುವಂಥ ಕೆಲಸ ಆಗ್ತದೆ. ನೋಡಿ ಸರ್, ಈ ಗಂಟೆ ಯಾವ ರೀತಿ ಸರ್ ಇಷ್ಟು ಗಂಟೆ ಹಾಕಿದ್ರಿ, ಇದು ಹೆಂಗೆ ಹುಚ್ಚಬಹುದು ಅಂತ ಕೇಳ್ತೀನಿ. ನೋಡಿ ಎಷ್ಟು ಈಸಿ ಇದೆ, ತಾನೇ ನಾರ್ಮಲ್ ಆಗಿ ಹುಚ್ಚು. ಯಾಕಂದರೆ ನಾವು ಎಷ್ಟು ಎತ್ತರ ಫೋಲ್ ಇರ್ತದೋ ಅಷ್ಟು ಎತ್ತರ ಹೋಗ್ಬೇಕಾದ್ರೆ ಇದೇ ಗಂಟನ್ನು ಯೂಸ್ ಮಾಡುವಂಥ ಕೆಲಸ ಮಾಡಬೇಕು. ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಶಾಲೆಯ ಕನ್ನಡ ಭಾಷಾ ಶಿಕ್ಷಕರು ಈ ಒಂದು ಪೂರ್ವ ಸಿದ್ಧತೆಯ ಬಗ್ಗೆ ಅವರನ್ನ ಕೆಲವೊಂದಿಷ್ಟು ಅನಿಸಿಕೆಗಳನ್ನ ಕೇಳೋಣ. ಸರ್, ಹೇಗೆ ಅನಿಸ್ತಾ ಇದೆ 76ನೇ ಗಣರಾಜ್ಯೋತ್ಸವದ ಬಗ್ಗೆ? ನಮಗೂ ಕೂಡ 76ನೇ ಗಣರಾಜ್ಯೋತ್ಸವ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಹಬ್ಬದ ವಾತಾವರಣ, 76ನೇ ಗಣರಾಜ್ಯೋತ್ಸವ ದಿನಾಚರಣೆ ನಾವು ಒಂದು ರೀತಿ ಮನೆ ಹಬ್ಬದ ಆಚರಣೆ ಮಾಡ್ತೇವೆ. ಒಂದು ರೀತಿ ಎಲ್ಲರಿಗೂ ಸಿಗಲ್ಲ ಧ್ವಜಾರೋಹಣ ಭಾಗ್ಯ ಅಂತ ಒಂದು ಭಾಗ್ಯ ಅವ್ರಿಗೆ ಸಿಕ್ಕಿದೆ. ಇದು ಯಾವಾಗಲೂ ಹೀಗೆ ಮುಂದುವರಿಲಿ ಅವರಿಗೆ. ಅದ್ರ ಜೊತೆ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ಗಣರಾಜ್ಯೋತ್ಸವ ನಾವು ಒಂದು ರೀತಿ ಮತದಾರರ ಪ್ರಭುಗಳಿಗೆ ಇರ್ತಕ್ಕಂಥ ಹಬ್ಬ. ನಾವೇ ತಯಾರು ಮಾಡಿರ್ತಕ್ಕಂಥ, ನಾವೇ ಸಿದ್ಧ ಮಾಡಿರ್ತಕ್ಕಂಥ, ನಮಗೆ ನಾವೇ ಅರ್ಪಿಸ್ಕೊಂಡಿರ್ತಕ್ಕಂಥ ಈ ಒಂದು ಸಂವಿಧಾನವನ್ನು ನಾವೆಲ್ಲರೂ ರಕ್ಷಣೆ ಮಾಡುತ್ತಾ ಅದರ ಕರ್ತವ್ಯಗಳನ್ನು ಪಾಲನೆ ಮಾಡ್ತಾ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಊರಿಗೆ, ನಮ್ಮ ಎಲ್ಲ ಜನರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ 2 ಅನಿಸಿಕೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಪ್ರಜಾರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾದಂತಹ ಶ್ರೀಯುತ ಮೇಘಶ್ಯಾಮ್ ಕರ್ಮಾರ್ ಸರ್ ಅವರು ನೆರವೇರಿಸಿಕೊಡಬೇಕಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಹೋಗಿ ನಮ್ಮ ಶಾಲೆಯ ಮುಖ್ಯ ಗುರುಗಳನ್ನು ಧ್ವಜಾರೋಹಣಕ್ಕಾಗಿ ಸ್ವಾಗತಿಸಿ ಕರೆದುಕೊಂಡು ಬರಬೇಕಾಗಿ ವಿನಂತಿ. Attention! March fast on the spot begin! पंजाब सिंध गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलसि तरंगा तव शुभ नामे जाहे तव शुभाशिष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे With leader continuously begin.
ಈ ಒಂದು ಗಣರಾಜ್ಯೋತ್ಸವದ ಅಂಗವಾಗಿ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿನಿಯರು ತಮ್ಮದೇ ಆಗಿರತಕ್ಕಂತಹ ವಿಶೇಷ ಭಾಷಣ ಕೌಶಲ್ಯ ಹಾಗೂ ಹಾಡಿನ ಕೌಶಲ್ಯದಿಂದ ಈ ಒಂದು ಸಮಾರಂಭವನ್ನು ವಿಶೇಷವಾಗಿ ಆಚರಿಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಸಹ ತಮ್ಮ ವಿಶೇಷವಾಗಿರ್ತಕ್ಕಂಥ ವಾಕ್ಚಾತುರ್ಯದಿಂದ ಎಲ್ಲರನ್ನ ರಂಜಿಸಿದ್ದಾರೆ. ಹಾಗಾಗಿ ನಾವು ಯಾರೆಲ್ಲ ಇವತ್ತಿನ ದಿನ ಭಾಷಣವನ್ನ ಮತ್ತು ಹಾಡುಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಹೊರಹಾಕಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರಶಸ್ತಿಯನ್ನ ನೀಡುವುದರ ಮೂಲಕವಾಗಿ ಅವರನ್ನ ಸತ್ಕರಿಸತಕ್ಕಂಥ ಒಂದು ಸಂದರ್ಭ. Happy Republic Day!